ಹಲೋ ಗೆಳೆಯರೇ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿನೋದ್ ಟೆಕ್ 101 ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇವತ್ತೊಂದು ವಿಡಿಯೋದಲ್ಲಿ ಒಂದು ವಾಟ್ಸಪ್ನ ಸ್ಟೇಟಸ್ ಪ್ರೈವಸಿ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರು ಚಾನಲ್ಗೆ ಫಸ್ಟ್ ಟೈಮ್ ಆಗಿ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣ್ತಿರುವಂಥ ಬೆಲ್ ಐಕಾನ್ ಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಯಾಕಂದರೆ ನಾನು ಏನೇ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದಾಗ ನಿಮಗೊಂದು ಮೆಸೇಜ್ ಬಂದೇ ಬರ್ತದೆ. ಹಾಗಿದ್ರೆ ಬನ್ನಿ ವಿಡಿಯೋ ಕಡೆ ಹೋಗೋಣ ಅಂತ. ಯಾರ್ಯಾರು ಇನ್ನಿತ್ತು ಅದಕ್ಕಿಂತ ಮುಂಚೆ ಒಂದು ಮಾತನ್ನು ಹೇಳ್ತೀನಿ. ಅದೇನಂದ್ರೆ ಯಾರು ಈ ವಿಡಿಯೋನ ಪೂರ್ತಿಯಾಗಿ ನೋಡಿರಿ, ವಿಡಿಯೋ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ನಿಮಗೇನು ಮಾಹಿತಿ ಅರ್ಥ ಆಗಲ್ಲ. ಪ್ಲೀಸ್ ಇನ್ನೂವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಕಡೆಯಿಂದ ಯಾವುದೇ ದುಡ್ಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ವಿಡಿಯೋ ಕಡೆ ಹೋಗೋಣ ಅಂತ. ಶುರು ಮಾಡೋಕ್ಕಿಂತ ಮುಂಚೆ ವಾಟ್ಸಪ್ ಸ್ಟೇಟಸ್ ಪ್ರೈವಸಿ ಸೆಟ್ಟಿಂಗ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅದೇನಂದ್ರೆ ನೀವು ವಾಟ್ಸಪ್ಪಲ್ಲಿ ಸ್ಟೇಟಸನ್ನು ಇಡಬೇಕಾದ್ರೆ ನಿಮ್ಮ ಸ್ಟೇಟಸ್ಸು ಯಾರ್ಯಾರು ನೋಡಬೇಕು ಮತ್ತು ಯಾರ್ಯಾರು ನೋಡಬಾರ್ದು ಆ ಸೆಟ್ಟಿಂಗನ್ನು ಮಾಡೋದನ್ನು ವಾಟ್ಸಪ್ ಸ್ಟೇಟಸ್ ಪ್ರೈವಸಿ ಸೆಟ್ಟಿಂಗ್ ಅಂತ ಕರಿತೀವಿ ರೀ. ತುಂಬ ಸಿಂಪಲ್ಲಾಗಿ. ನೀವು ಅದು ಯಾವ ರೀತಿ ಇರ್ತದೆ ಅನ್ನೋದನ್ನು ನೋಡೋಣ ಅಂತ. ಫಸ್ಟ್ ನಿಮ್ಮ ಮೊಬೈಲಲ್ಲಿ ವಾಟ್ಸಪ್ಪನ್ನು ಓಪನ್ ಮಾಡಿರಿ. ಈ ರೀತಿ ನೀವು ವಾಟ್ಸಪ್ಪನ್ನು ಓಪನ್ ಮಾಡಿದಾಗ ನೀವು 3 ಆಪ್ಷನ್ಗಳು ಕಾಣ್ತಾವೆ ರೀ: ಚಾಟ್ಸು, ಅಪ್ಡೇಟ್ಸು, ಕಾಲ್ಸು. ಜಸ್ಟ್ ನೀವು ಅಪ್ಡೇಟ್ಸ್ ಮೇಲೆ ಕ್ಲಿಕ್ ಮಾಡಿರಿ. ಅಪ್ಡೇಟ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಸ್ಟೇಟಸ್ ಅನ್ನೋ ಆಪ್ಷನ್ ಕಾಣ್ತದೆ. ಅಲ್ಲಿ ಇರ್ತಕ್ಕಂಥ ನೀವು ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಯಾರ್ಯಾರು ಸ್ಟೇಟಸನ್ನು ಇಟ್ಟಾರ ಅವರೆಲ್ಲರದ್ದು ಶೋ ಆಗ್ತೈತೆ. ನೀವು ಜಸ್ಟ್ ಏನು ಮಾಡ್ಬೇಕಂದ್ರೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ನಂತರ ಸ್ಟೇಟಸ್ ಪ್ರೈವಸಿ ಅನ್ನೋ ಆಪ್ಷನ್ ಕಾಣ್ತದೆ ರೀ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ನಿಮ್ಗೆ 3 ಆಪ್ಷನ್ಗಳು ಕಾಣ್ತವೆ ನಿಮ್ಮ ಪ್ರೈವಸಿ ರಿಲೇಟೆಡ್, ಸ್ಟೇಟಸ್ ರಿಲೇಟೆಡ್. ಅದೇನಂದ್ರೆ ಕಾಂಟ್ಯಾಕ್ಟ್ಸು, ಮೈ ಕಾಂಟ್ಯಾಕ್ಟ್ಸು, ಓನ್ಲಿ ಶೇರ್ ವಿತ್, ಅದ್ರ ಬಗ್ಗೆ ಹೇಳ್ತೀನಿ ಅಂತ. ನೀವು ಇರ್ತಕ್ಕಂಥ ಸ್ಟೇಟಸ್ ನಮ್ಮ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಯಾರ್ಯಾರು ಅದಾರ ಅವರೆಲ್ಲರೂ ನೋಡಬೇಕು ಅನ್ನೋದಿತ್ತಂದ್ರೆ ನೀವು ಒಂದೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲ ಅಂದ್ರೆ ಸೆಕೆಂಡ್ ಆಪ್ಷನ್ ಏನಂದ್ರೆ ಮೈ ಕಾಂಟ್ಯಾಕ್ಟ್ಸ್ ಆಸ್ಪೆಕ್ಟ್ ಅಂತ ಒಂದು ಆಪ್ಷನ್ ಕಾಣ್ತೈತಿ. ಅದೇನಂದ್ರೆ ನಾ ಇಡ್ತಕ್ಕಂಥ ಸ್ಟೇಟಸ್ ಕೆಲವು ಜನರು ಮಾತ್ರ ನೋಡಬಾರ್ದು ಅನ್ನೋದಿತ್ತಂದ್ರೆ ನೀವು ಸೆಕೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ. ಇಲ್ಲ ನನಗೆರಡೂ ಬೇಡ, ನಾನು ಯಾರ್ಯಾರಿಗೆ ನಾನೇ ಸ್ಟೇಟಸನ್ನು ಶೇರ್ ಮಾಡ್ತೀನಿ ಅವರಷ್ಟೇ ಮಾತ್ರ ನನ್ನ ಸ್ಟೇಟಸನ್ನು ನೋಡಬೇಕು ಅನ್ನೋದಿತ್ತಂದ್ರೆ ಮಾತ್ರ ಥರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿರಿ. ನೆನಪಿರಲಿ, ಫಸ್ಟ್ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಎಲ್ಲರೂ ನೋಡಬೇಕು. ಸೆಕೆಂಡು ಆಪ್ಷನ್ ಏನಂದ್ರೆ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಕೆಲವು ಜನರು ಮಾತ್ರ ನೋಡಬಾರ್ದು. ಮತ್ತು ಥರ್ಡು ಇವೆರಡೂ ಬೇಡ, ನಾನು ಯಾರಾದ್ರೂ ಸ್ಟೇಟಸನ್ನು ಶೇರ್ ಮಾಡ್ತೀನಿ ಅವರಷ್ಟೇ ಮಾತ್ರ ನೋಡಬೇಕು ಅನ್ನೋದಿತ್ತಂದ್ರೆ ಮಾತ್ರ ನೀವು ಮೂರನೇ ಆಪ್ಷನ್ ಮ್ಯಾಗ ಕ್ಲಿಕ್ ಮಾಡಬೇಕಾಗ್ತದೆ. ಇಷ್ಟೇ. ಇದೇನು ಜಾಸ್ತಿ ಏನಿಲ್ಲ. ಇದು ನಿಮಗೆ ಗೊತ್ತಿರಬೇಕು. ಕೆಲವು ಜನ ಗೊತ್ತಿರಬೇಕು, ಕೆಲವು ಜನ ಗೊತ್ತಿರಲೇ ಇರ್ಬೋದು. ಯಾರಿಗೆ ಗೊತ್ತಿಲ್ಲ ಅವರಿಗೆಲ್ಲ ಹೆಲ್ಪ್ಫುಲ್ ಆಗ್ತೈತಿ. ಇಷ್ಟೇ ರೀ. ನೋಡಿರಿ, ಇದನ್ನು ಕ್ಲಿಕ್ ಮಾಡಿದ್ಮೇಲೆ ನೋಡಿರಿ ಮೈ ಕಾಂಟ್ಯಾಕ್ಟ್ಸ್ ಒಂದು ಪ್ರಾಕ್ಟಿಕಲ್ ಆಗಿ ತೋರಿಸ್ತೇನೆ. ಮೈ ಕಾಂಟ್ಯಾಕ್ಟ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿರಿ ಮ್ಯಾಗ ಬರ್ತದೆ ಹೈ ಸ್ಟೇಟಸ್ ಫ್ರಮ್ ನೋ ಕಾಂಟ್ಯಾಕ್ಟ್ಸ್ ಎಕ್ಸ್ಕ್ಲೂಡೆಡ್ ಅಂತ ಇರ್ತೈತಿ. ಅಂದರೆ ನೀವು ನಿಮ್ಮಲ್ಲಿ ಇರ್ತಕ್ಕಂಥ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಕೆಲವು ವ್ಯಕ್ತಿಗಳು ನೋಡಬಾರ್ದು ಅನ್ನೋದಿತ್ತಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಹೈಡ್ ಮಾಡ್ಬೋದು ಅವ್ರನ್ನ. ಆದರೆ ನೀವೇನು ಸ್ಟೇಟಸನ್ನು ಇಡ್ತೀರಿ ಅವರು ನಿಮ್ಮ ಸ್ಟೇಟಸನ್ನು ಅವರು ನೋಡ್ಲಿಕ್ಕೆ ಆಗೋದಿಲ್ಲ. ಇದು ಸೆಕೆಂಡ್ ಆಪ್ಷನ್. ಥರ್ಡ್ ಆಪ್ಷನ್, ನಾನು ಸ್ಟೇಟಸ್ಸು ಇಂಥಷ್ಟು ಜನರಿಗೆ ಮಾತ್ರ ನನ್ನ ಕಾಂಟ್ಯಾಕ್ಟ್ನಲ್ಲಿ ಯಾರ್ಯಾರು ಇರ್ತಾರ ಇಂಥಷ್ಟು ಜನರು ಅದರಲ್ಲಿ ಕಾಂಟ್ಯಾಕ್ಟ್ ಲಿಸ್ಟ್ನಾಗ ಎಲ್ಲರೂ ಇರ್ತಾರೆ ರೀ. ಆ ಕಾಂಟ್ಯಾಕ್ಟ್ ಲಿಸ್ಟ್ನಾಗ ನಾನು ಯಾರ್ಯಾರು ಶೇರ್ ಮಾಡ್ತೀನಿ ಅವರಷ್ಟೇ ನೋಡಬೇಕು ಅನ್ನೋದಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತದ. ನೋಡಿರಿ, ಇಲ್ಲಿ ನೋಡ್ಬೋದು. ತುಂಬ ಈಸಿ ಐತಿ. ಈ ರೀತಿ ವಾಟ್ಸಪ್ನ ಸ್ಟೇಟಸ್ ಪ್ರೈವಸಿ ಬಗ್ಗೆ ನಾವು ತಿಳ್ಕೊಂಡಿವಿ. ಮತ್ತು ಆ ಸ್ಟೇಟಸ್ ಪ್ರೈವಸಿಯಲ್ಲಿ ಯಾವ ರೀತಿ ಸೆಟ್ಟಿಂಗ್ಸನ್ನು ಮಾಡೋದನ್ನು ತಿಳ್ಕೊಂಡಿದ್ದೀವಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೂವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ವಿಡಿಯೋ ಮಾಡಬೇಕಾದ್ರೆ ತುಂಬ ಪರಿಶ್ರಮ ಇದ್ದೇ ಇರ್ತದೆ. ನಿಮಗೂ ಗೊತ್ತಿರ್ತದೆ, ಯಾವುದೇ ಒಂದು ವರ್ಕನ್ನು ಮಾಡಬೇಕಾದ್ರೆ ಅದು ಹಿಂದೆ ಪರಿಶ್ರಮ ಇದ್ದೇ ಇರ್ತದೆ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರೈಬ್, ಲೈಕ್ ನನಗೆ ಮೋಟಿವೇಟ್ ಮಾಡ್ದಂಗೆ ಆಗ್ತದೆ, ನನ್ನ ಚಾನಲ್ ಗ್ರೋ ಆಗ್ತದೆ. ಮತ್ತೇನಿಲ್ಲ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋಗಳ ಜೊತೆಗೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ವಿನೋದ್ ಟೆಕ್ 101 ಯೂಟ್ಯೂಬ್ ಚಾನಲ್. ಐ ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್.